brought to you by Vigard. ಬಿಜೆಪಿ ಹಾಗೂ ಕಾಂಗ್ರೆಸ್ ನಡುವೆ ಈಗಾಗಲೇ ಜಾಹೀರಾತು ಸಂಬರ ಮುಗಿಲು ಮುಟ್ತಾ ಇದೆ. ದಿನೇ ದಿನೇ ಹೊಸ ಜಾಹೀರಾತನ್ನು ಅತ್ತ ಕಾಂಗ್ರೆಸ್ ನೀಡ್ತಾ ಇದ್ದಾರೆ. ಈಗ ಬಿಜೆಪಿ ಕೂಡ ಕೌಂಟರ್ ಕೊಡೋದಕ್ಕೆ ಶುರು ಮಾಡಿದೆ. ನಿನ್ನೆ ಕೂಡ ಒಂದು ಜಾಹೀರಾತನ್ನು ಕೊಟ್ಟಿತ್ತು ಬಿಜೆಪಿ. ಈಗ ಮತ್ತೊಂದು ಜಾಹೀರಾತನ್ನು ಇವತ್ತು ನೀಡಲಾಗಿದೆ. ಕಾಂಗ್ರೆಸ್ ವಿರುದ್ಧ ಜಾಹೀರಾತು ಸಮರವನ್ನು ಸಾರಿರುವಂತಹ ಬಿಜೆಪಿ ಚಿಪ್ಪು ಆಯಿತು, ಈಗ ಡೇಂಜರ್ ಆಯಿತು, ಈಗ ಪಿಕ್ ಪಾಕೆಟ್ ಅಂತ ಹೇಳ್ತಿದ್ದಾರೆ. ಅತ್ತ ಚಂಬ್ ಅಭಿಯಾನವನ್ನು ಕಾಂಗ್ರೆಸ್ ಮಾಡ್ತಾ ಇದ್ರೆ, ಇವರು ಚಿಪ್ ಅಭಿಯಾನವನ್ನು ಬಿಜೆಪಿ ಮಾಡಿದ್ರು. ಈಗ ಪಿಕ್ ಪಾಕೆಟ್ ಕಾಂಗ್ರೆಸ್ ಅಂತ ಬಿಜೆಪಿ ಗಂಭೀರವಾದಂಥ ಆರೋಪವನ್ನು ಮಾಡ್ತಾ ಇದೆ. ಕೊಟ್ಟಿದ್ದಕ್ಕಿಂತ ದೋಚಿದ್ದೇ ಜಾಸ್ತಿ ಅಂತ ಈಗ ಕಾಂಗ್ರೆಸ್ ವಿರುದ್ಧ ಹರಿಯಾಯ್ತಾ ಇದೆ. ಕಾಂಗ್ರೆಸ್ ಡೇಂಜರ್ ಅನ್ನುವಂಥ ಮಾತನ್ನು ಇದೇ ವೇಳೆ ನೇರವಾಗಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಆರೋಪವನ್ನು ಮಾಡ್ತಾ ಇದೆ. ನಿರಂತರವಾಗಿ ಜಾಹೀರಾತುಗಳ ಮೂಲಕ ಜನರ ಮನಸ್ಸನ್ನು ಸೆಳೆಯುವ ನಿಟ್ಟಿನಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ಇಬ್ಬರೂ ಕೂಡ ಸಾಕಷ್ಟು ಪ್ರಚಾರ ತಂತ್ರವನ್ನು ಅನುಸರಿಸಿದ್ವು. ಅತ್ತ ಕಾಂಗ್ರೆಸ್ನವರು ಚಂಬು ಅಭಿಯಾನವನ್ನು ಮಾಡ್ತಾ ಇದ್ದಾರೆ, ಇತ್ತ ಬಿಜೆಪಿಯವರು ಪಿಕ್ ಪ್ಯಾಕೆಟ್ ಅಭಿಯಾನವನ್ನು ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಪಿಕ್ ಪ್ಯಾಕೆಟ್ ಅಭಿಯಾನವನ್ನು ಮಾಡೋ ಮೂಲಕ ಈಗ ಹೊಸದೊಂದು ತಂತ್ರಕ್ಕೆ ಬಿಜೆಪಿ ಹೊರೆ ಆಗ್ತಾ ಇದೆ. ಇನ್ಫ್ಯಾಕ್ಟ್ ಕಾಂಗ್ರೆಸ್ನ ತಂತ್ರಗಾರಿಕೆಗೆ ಕೌಂಟರ್ ಕೊಡೋದಕ್ಕೆ ಮುಂದಾಗ್ತಾ ಇದೆ. ಕೊಟ್ಟಿದ್ದಕ್ಕಿಂತ ದೋಚಿದ್ದೇ ಜಾಸ್ತಿ ಅನ್ನುವಂಥ ಆರೋಪವನ್ನು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮಾಡ್ತಾ ಇದೆ. ಅದರ ಜೊತೆಗೆ ಬೆಲೆ ಏರಿಕೆಗೆ ಸಂಬಂಧಪಟ್ಟಂತೆ ಕೂಡ ಮಾತಾಡ್ತಾ ಇದೆ. ಒಂದು ಕಡೆಗೆ 5 ಗ್ಯಾರಂಟಿಗಳ ಬಗ್ಗೆ ಬಿಜೆಪಿ ಕಟುವಾಗಿ ಟೀಕಿಸ್ತಾನೆ ಸಾಕಷ್ಟು ವಿಚಾರಗಳನ್ನು ಅಥವಾ ಬೆಲೆ ಏರಿಕೆ ವಿಚಾರಗಳನ್ನು ಮುಂದಿಟ್ಟಿದೆ. ವಿದ್ಯುತ್ ದರ, ಹಾಲಿನ ದರ ಹೆಚ್ಚಳವಾಗಿದೆ, ಆಸ್ತಿ ತೆರಿಗೆ ದುಪ್ಪಟ್ಟಾಗಿದೆ, ವಿವಿಧ ಕಂದಾಯ ಪ್ರಮಾಣ ಪತ್ರ 100 ಪಟ್ಟು ಹೆಚ್ಚಳವಾಗಿದೆ, ಕೃಷಿ ಸಮ್ಮಾನ್ ನಿಧಿ ವಾರ್ಷಿಕ 4,000 ರೂಪಾಯಿ ರೈತರಿಗೆ ರಾಜ್ಯ ಸರ್ಕಾರದಿಂದ ಕೊಡಲಾಗ್ತಾ ಇತ್ತು, ಅದನ್ನು ಕಡಿತ ಮಾಡಲಾಗಿದೆ, ರೈತ ವಿದ್ಯಾನಿಧಿ ಸ್ಥಗಿತ ಮಾಡಲಾಗಿದೆ, ಮದ್ಯ ಅಬಕಾರಿ ದರ ದುಬಾರಿಯಾಗಿದೆ, ಭಾಗ್ಯಲಕ್ಷ್ಮಿ ಯೋಜನೆ ರದ್ದಾಗಿದೆ, ಸ್ಟಾಂಪ್ ಇದು ಇನ್ವರ್ಟರ್ ಎಸಿ. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ ಎಸಿ ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ ಎಸಿಯ ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು ವಿಗಾರ್ಡ್ ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. ವಿಗಾರ್ಡ್, ಇಂಡಿಯಾಸ್ ನಂಬರ್ 1 ಸ್ಟೆಬಿಲೈಸರ್. ಬೆಲೆ ಗಗನಕ್ಕೇರಿದೆ. ಮಹಿಳೆಯ ಸ್ವಸಹಾಯ ಸಂಘಕ್ಕೆ ನೀಡ್ತಾ ಇದ್ದ 5 ಲಕ್ಷ ರೂಪಾಯಿ ರದ್ದಾಗಿದೆ. ಅದೇ ರೀತಿ ರೈತರ ಪಂಪ್ಸೆಟ್ಗಳ ಸಂಪರ್ಕ ಶುಲ್ಕ 1.5 ಲಕ್ಷಕ್ಕೆ ಈಗ ಏರಿಕೆಯಾಗಿದೆ. ಹಲವು ವಿಷಯಗಳನ್ನು ಪ್ರಸ್ತಾಪಿಸಿ ಕಾಂಗ್ರೆಸ್ ವಿರುದ್ಧ ಈಗ ಬಿಜೆಪಿ ಕಿಡಿಕಾರ್ತಾ ಇದೆ. ರಾಜ್ಯದ ಖಜಾನೆ ಖಾಲಿಯಾಗಿದೆ, ಅಭಿವೃದ್ಧಿಗೆ ತಿಲಾಂಜಲಿ ಅಂತ ಈಗ ಗರಂ ಆಗಿದೆ. ಒಟ್ಟಿನಲ್ಲಿ ಈ ಒಂದು ಅಭಿಯಾನ ಏನಿದೆ, ಅಭಿಯಾನ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವಿನ ಈಗ ಜಾಹೀರಾತು ಸಂಬರ ಮುಗಿಲು ಮುಟ್ತಾ ಇದೆ. ಇದರ ಜೊತೆಗೆ ಕಾಂಗ್ರೆಸ್ ಕೂಡ ಈಗ ಪ್ರತಿಭಟನೆಯ ಹಾದಿಯನ್ನು ಎಳಿತಾ ಇದೆ. ಈಗಾಗಲೇ ನೇರವಾಗಿ ಕಾಂಗ್ರೆಸ್ ಕೇಂದ್ರ ಸರ್ಕಾರದ ವಿರುದ್ಧ ಗಂಭೀರವಾದಂಥ ಆರೋಪವನ್ನು ಮಾಡಿತ್ತು. ಬರ ಪರಿಹಾರ ವಿಚಾರದಲ್ಲಿ ನಮಗೆ ಅನ್ಯಾಯವಾಗಿದೆ ಅನ್ನುವಂಥ ಮಾತನ್ನು ಈಗ ಕಾಂಗ್ರೆಸ್ ಹೇಳಿತ್ತು. ಈಗ ವಿಧಾನಸೌಧದಲ್ಲಿ ಇವತ್ತು ಸಿಎಂ ಹಾಗೂ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ. ಎಲ್ಲ ಶಾಸಕರಿಗೆ, ಪರಿಷತ್ ಸದಸ್ಯರಿಗೆ, ಸಂಸದರಿಗೆ ಆಹ್ವಾನವನ್ನು ನೀಡಲಾಗಿದೆ. ಕೇಂದ್ರ ಸರ್ಕಾರ ಕೂಡಲೇ ಬರ ಪರಿಹಾರವನ್ನು ನೀಡಬೇಕು. ಸುಪ್ರೀಂ ಕೋರ್ಟ್ನಲ್ಲಿ ಈಗಾಗಲೇ ಒಪ್ಪಿಕೊಂಡಿದೆ, 2 ವಾರದಲ್ಲಿ ಇದಕ್ಕೆ ಸೂಕ್ತ ಕ್ರಮ ಕೈಗೊಳ್ತೀನಿ ಅಂತ. ಹೀಗಾಗಿ ಕೂಡಲೇ ಸರ್ಕಾರ ಹಣವನ್ನು ಕೊಡಬೇಕು, ರಾಜ್ಯಕ್ಕಾಗಿರುವಂಥ ಅನ್ಯಾಯವನ್ನು ತಡೆಗಟ್ಟಬೇಕು ಅಂತ ಆಗ್ರಹಿಸಿ ಅವರು ಕೂಡ ಪ್ರತಿಭಟನೆಯನ್ನು ಮಾಡ್ತಿದ್ದಾರೆ. ವಿಧಾನಸೌಧದ ಗಾಂಧಿ ಪ್ರತಿಮೆ ಮುಂಭಾಗ ಬೆಳಗ್ಗೆ 9 ಗಂಟೆಗೆ ಕರ್ನಾಟಕ ಕಾಂಗ್ರೆಸ್ನ ಎಲ್ಲ ಶಾಸಕರು, ಪರಿಷತ್ ಸದಸ್ಯರಿಗೆ ಹಾಜರಿರುವಂತೆ ಸೂಚನೆ ಕೂಡ ನೀಡಲಾಗಿದೆ. ತಕ್ಷಣವೇ ಬರ ಪರಿಹಾರ ನೀಡುವಂತೆ, ಅದರ ಹಣವನ್ನು ಬಿಡುಗಡೆ ಮಾಡುವಂತೆ ಈಗ ಪಟ್ಟನ್ನು ಕಾಂಗ್ರೆಸ್ ನಾಯಕರು ಹಿಡಿದಿದೆ. ಇವಾಗ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್ ನೇರ ಸಂಪರ್ಕದಲ್ಲಿದ್ದಾರೆ. ಕಿರಣ್, ಈ ಬೆಳವಣಿಗೆಗಳನ್ನು ನೋಡ್ತಾ ಇದೆ, ಅತ್ತ ಬಿಜೆಪಿ ಜಾಹೀರಾತು ಸಮರವನ್ನು ಮಾಡ್ತಾ ಇದೆ, ನನ್ನ ಕಡೆಗೆ ಬರ ಪರಿಹಾರವನ್ನು ಮುಂದಿಟ್ಕೊಂಡು ಈಗ ಕಾಂಗ್ರೆಸ್ ನಾಯಕರು, ಅದರಲ್ಲೂ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿಗಳೇ ರಸ್ತೆಗಿಳಿದು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಈ ಜಾಹೀರಾತು ಸಮರ, ಬರ ಸಮರ ರಾಜಕೀಯದಲ್ಲಿ ಯಾವ ರೀತಿ ಹೊಸ ತಿರುವನ್ನು ನೀಡ್ತಾ ಇದೆ ಕಿರಣ್? ಪ್ರಮೋದ್, ಚುನಾವಣಾ ಪ್ರಚಾರ ಅಂತ್ಯವಾಗೋದಕ್ಕೆ ಒಂದು ದಿನ ಬಾಕಿ ಇರುವಂತೆ ಈಗ ಜಾಹೀರಾತು ಸಮರ ತಾರಕಕ್ಕೇರಿದೆ. ಏಕೆಂದರೆ ಬಿಜೆಪಿ ಕಾಂಗ್ರೆಸ್ನ ಜಾಹೀರಾತಿಗೆ ಕೌಂಟರ್ನ ಕೊಡುವಂತಹ ಪ್ರಯತ್ನದಲ್ಲಿ ಕಳೆದ ಬಾರಿಗೆ ಹೋಲಿಸಿದರೆ, ಅಂದರೆ ವಿಧಾನಸಭಾ ಚುನಾವಣೆಗೆ ಹೋಲಿಸಿದರೆ ಈ ಬಾರಿ ಒಂದಷ್ಟು ಸ್ಪೀಡ್ ಆಗಿ ರಿಯಾಕ್ಷನ್ ಅನ್ನು ಮಾಡಿದೆ. ಕಳೆದ 2 ದಿನಗಳ ಸತತವಾಗಿ ಕಾಂಗ್ರೆಸ್ನ ವಿರುದ್ಧ ಬಿಜೆಪಿ ಕೂಡ, ಕಾಂಗ್ರೆಸ್ ಯಾವ ರೀತಿ ಬಿಜೆಪಿ ವಿರುದ್ಧ ಆರೋಪವನ್ನು ನೋಡಿ ಜಾಹೀರಾತನ್ನು ಕೊಟ್ಟಿದ್ದು, ಅದೇ ಮಾದರಿಯಲ್ಲಿ ಬಿಜೆಪಿ ಕೂಡ ಈಗ ಜಾಹೀರಾತನ್ನು ಕೊಟ್ಟಿದೆ. ಹೀಗಾಗಿ ಇದು ನಾಳೆಯೂ ಕೂಡ ಮುಂದುವರಿಯುವಂತಹ ಸಾಧ್ಯತೆಗಳು ಬಹಳ ಹೆಚ್ಚಾಗಿದೆ. ಇದರ ಒಂದು ಕಡೆಯಲ್ಲಿ ಇದು ಜಾಹೀರಾತಿನ ಮುಖಾಂತರವಾಗಿ ಕಾಂಗ್ರೆಸ್ ಹಾಗೂ ಬಿಜೆಪಿ ಮಧ್ಯೆ ಸಮರ ನಡೀತಾ ಇದ್ರೆ, ಮತ್ತೊಂದು ಕಡೆಯಲ್ಲಿ ಕಾಂಗ್ರೆಸ್ ಅಂದರೆ ರಾಜ್ಯ ಸರ್ಕಾರ ನೇರವಾಗಿ ಕೇಂದ್ರ ಸರ್ಕಾರದ ವಿರುದ್ಧ ಈಗ ಮತ್ತೊಮ್ಮೆ ಹೋರಾಟಕ್ಕೆ ಇಳಿದಿದೆ. ದೆಹಲಿಯಲ್ಲಿ ಹೋಗಿ ಪ್ರತಿಭಟನೆ ಮಾಡಿದಂತಹ ರೀತಿಯಲ್ಲಿ ಈಗ ಮತ್ತೆ ಬೆಂಗಳೂರಿನಲ್ಲಿ ವಿಧಾನಸೌಧ ಆವರಣದಲ್ಲೇ ಇವತ್ತು ಪ್ರತಿಭಟನೆಯನ್ನು ಮಾಡೋದಕ್ಕೆ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಮುಂದಾಗಿದೆ. ಆದರೆ ಖುದ್ದಾಗಿ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳೇ ಈಗ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳುತ್ತಿರುವಂತಹ ಕಾರಣಕ್ಕಾಗಿ ಬಹಳ ಹೆಚ್ಚಾಗಿ ಈ ಪ್ರತಿಭಟನೆ ಗಮನ ಸೆಳೆಯುತ್ತೆ ಮತ್ತು ಹೆಚ್ಚು ಪರಿಣಾಮಕಾರಿ ಕೂಡ ಆಗಿರುತ್ತೆ. ಯಾಕೆಂದ್ರೆ ಚುನಾವಣೆಯ ಸಂದರ್ಭದಲ್ಲಿ ರಾಜ್ಯ ಸರ್ಕಾರವೇ ನೇರವಾಗಿ ಪ್ರತಿಭಟನೆಗೆ ಬೀದಿಗೆ ಇಳಿದಂತಹ ರೀತಿಯಲ್ಲಿ ಪ್ರತಿಭಟನೆಯನ್ನು ಮಾಡಿದಾಗ ಖಂಡಿತವಾಗಿ ಕೂಡ ಕೇಂದ್ರ ಸರ್ಕಾರ ಆ ವಿಚಾರವನ್ನು ನೆಗ್ಲೆಕ್ಟ್ ಮಾಡೋದಕ್ಕೆ ಸಾಧ್ಯವಿಲ್ಲ
ಮತ್ತು ಅದು ಚುನಾವಣೆ ಮೇಲೆ ದೊಡ್ಡ ಪರಿಣಾಮವನ್ನೇ ಬೀರುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ಇದೆ ಮತ್ತು ಮತದಾರರ ಮೇಲೆ ಅದು ದೊಡ್ಡ ಸಂದೇಶವನ್ನು ಕೊಡುವಂತಹ ಪರಿಣಾಮವನ್ನು ಬೀರುವಂತಹ ರೀತಿಯಲ್ಲೇ ಆ ಒಂದು ಪ್ರತಿಭಟನೆ ಕೂಡ ಅದರ ಒಂದು ದೂರದ ಪರಿಣಾಮವೂ ಕೂಡ ವ್ಯಕ್ತವಾಗಬಹುದು. ಯಾಕಂದ್ರೆ ಚುನಾವಣೆಯ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನ ಮಾಡುವಂತಹ ಸಂದರ್ಭದಲ್ಲಿ ಅಲ್ಲಿ ಪರಿಗಣಿಸುವಂತಹ ಅಂಶಗಳು ಅಥವಾ ಪ್ರಸ್ತಾಪ ಮಾಡುವಂತಹ ಅಂಶಗಳು ಏನು ಅನ್ನುವಂಥದ್ರ ಮೇಲೂ ಕೂಡ ಅದು ಚುನಾವಣೆ ಮೇಲೆ ಪರಿಣಾಮವನ್ನು ಬೀರಬಹುದು. ಯಾಕಂದ್ರೆ ಅನುದಾನದ ವಿಚಾರ ಅನ್ನುವಂತಹ ಸಂದರ್ಭ ಬಂದಾಗ ಸಹಜವಾಗಿ ಜನರ ಗಮನವನ್ನು ಅದು ಸೆಳೆಯುತ್ತೆ. ಕೇಂದ್ರ ಸರ್ಕಾರ ಇಲ್ಲಿ ಅನುದಾನವನ್ನ ಕೊಟ್ಟಿಲ್ಲ ಅನ್ನುವಂಥ ಆರೋಪವನ್ನು ಸತತವಾಗಿ ರಾಜ್ಯ ಸರ್ಕಾರ ಮಾಡ್ತಾನೆ ಬಂದಿತ್ತು. ಅದಕ್ಕೆ ಪೂರಕವಾಗಿ ನಿನ್ನೆ ಕೇಂದ್ರ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ ನಲ್ಲಿ ಕೊಡಲ್ಪಟ್ಟಂತಹ ಸೂಚನೆಗಳು ಕೂಡ ಏನಿದೆ ಅದು ಕೂಡ ಈಗ ರಾಜ್ಯ ಸರ್ಕಾರ ಇವತ್ತು ಪ್ರತಿಭಟನೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ಈ ಪ್ರತಿಭಟನೆಗೆ ಒಂದಷ್ಟು ಪ್ಲಸ್ ಆಗುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ಇದೆ. ಯಾಕಂದ್ರೆ ರಾಜ್ಯದಲ್ಲಿ ಬರ ಒಂದು ಕಡೆ ಇರುವಂತಹ ಸಂದರ್ಭದಲ್ಲಿ ಪೂರಕವಾದಂತಹ ಒಂದು ಪರಿಹಾರ ಕಾಮಗಾರಿಗಳು ಕೂಡ ಸೂಕ್ತವಾಗಿ ಕೊಡೋದಕ್ಕೆ ಸಾಧ್ಯವಾಗಿಲ್ಲ ಮತ್ತು ಅದಕ್ಕೆ ಕೇಂದ್ರ ಸರ್ಕಾರದಿಂದ ಪೂರಕವಾದಂತಹ ಬೆಂಬಲವೂ ಕೂಡ ವ್ಯಕ್ತವಾಗಿಲ್ಲ ಅನ್ನುವಂತಹ ಒಂದು ಆರೋಪಗಳ ಮಧ್ಯೆ ಈಗ ರಾಜ್ಯ ಸರ್ಕಾರ ಪ್ರತಿಭಟನೆಯನ್ನು ಮಾಡುವಂಥದ್ದು ಸಹಜವಾಗಿ ಚುನಾವಣೆಯ ಸಂದರ್ಭಕ್ಕೆ ಗಮನ ಸೆಳೀತಾ ಇದೆ. ಪ್ರಮೋದ್, ಥ್ಯಾಂಕ್ ಯು ಕಿರಣ್, ಥ್ಯಾಂಕ್ ಯು ಎಲ್ಲ ಮಾಹಿತಿಗಾಗಿ. brought to you by Vigard.